ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಬಾವಿ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದೋಣ. ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿಯಮ ಬದಲಾಯಿಸಿ ಟ್ರೆಂಡ್ ಸೆಟ್ಟರ್ ಆಗಿ. ನಿಯಮನ ಬದಲಾಯಿಸ್ಬಿಡಿ, ಟ್ರೆಂಡ್ ಸೆಟ್ ಮಾಡಿ, ಟ್ರೆಂಡ್ನ ಫಾಲೋ ಮಾಡಬೇಡಿ ಅಂತ. ಹೆಂಗೆ ನೋಡೋಣ. ನಾಯಕ ಹೇಗಿರ್ಬೇಕು ಇದಕ್ಕೊಂದು ಬಹಳ ಹಳೆಯ ವ್ಯಾಖ್ಯಾನ ಇದೆ, ಆದರೆ ಇಂದಿಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾಯಕನಾದವನು ವಿನಿತನಾಗಿರಬೇಕು, ಮೃದು ಆಗಿರಬೇಕು, ತ್ಯಾಗಿ ಆಗಿರಬೇಕು, ದಕ್ಷನಾಗಿರಬೇಕು, ಪ್ರಿಯನಾಗಿರಬೇಕು, ಪ್ರಿಯವಾಗಿ ಮಾತನಾಡಬೇಕು, ಜನರ ಪ್ರೀತಿ ಗಳಿಸಬೇಕು, ಕೆಲಸದಲ್ಲಿ ಶುಚಿ ಇರಬೇಕು, ವಾಗ್ಮಿಯಾಗಿರಬೇಕು, ಅಂಡ್ ಸೃಜನಶೀಲತೆ ಇರಬೇಕು, ಸ್ಥಿರನಾಗಿರಬೇಕು, ಯುವಕನಾಗಿರಬೇಕು, ಬುದ್ಧಿವಂತನಾಗಿರಬೇಕು, ಉತ್ಸಾಹಿಯಾಗಿರಬೇಕು, ಇತಿಹಾಸ ತಿಳಿದುಕೊಂಡಿರಬೇಕು, ಪ್ರಜ್ಞಾವಂತನಾಗಿರಬೇಕು, ಎಲ್ಲಾ ಕಲೆಗಳನ್ನು ಗೌರವಿಸಬೇಕು, ಶೂರನಾಗಿರಬೇಕು, ತೇಜಸ್ವಿಯಾಗಿರಬೇಕು, ಶಾಸ್ತ್ರಗಳನ್ನು ಅರಿತಿರಬೇಕು, ಅವುಗಳನ್ನು ಗಮನದಲ್ಲಿಟ್ಟುಕೊಂಡಿರಬೇಕು, ಲೋಕವನ್ನು ನೋಡಬೇಕು, ಧರ್ಮದಿಂದ ಬದುಕಬೇಕು. ಅಬ್ಬಾ, ಎಷ್ಟು ಇದೆ. ಒಬ್ಬ ನಾಯಕ ಆಗೋದು ಅಂದ್ರೆ ನೀನು ಲೀಡ್ ಬೈ ಎಕ್ಸಾಂಪಲ್ ಅಂತ ಒಂದು ಡೈಲಾಗ್ ಹೊಡೆದ್ಬಿಡ್ತಾರೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಲೀಡ್ ಬೈ ಎಕ್ಸಾಂಪಲ್ ಅಂದ್ರೆ ಇಷ್ಟು ಅರ್ಥ ಇದೆ ನೋಡಿ ಅಲ್ವಾ? ಇಷ್ಟು ಲಕ್ಷಣಗಳಿದ್ರೆ ಅವನೊಬ್ಬ ಉತ್ತಮ ನಾಯಕ. ಇಂಥವರು ಬಹಳ ಅಪರೂಪ. ಆದ್ರೆ ಕೃಷ್ಣನಿಗೆ ಈ ಎಲ್ಲಾ ಗುಣಗಳನ್ನು ನಾವು ಹೋಲಿಸಬಹುದು. ಇವುಗಳಿನ ಒಂದೊಂದು ಗುಣಗಳಿಗೂ ಕೃಷ್ಣನ ಬದುಕಿನಲ್ಲಿ ಒಂದಕ್ಕಿಂತ ಹೆಚ್ಚು ಉದಾಹರಣೆ ಕೊಡಬಹುದು. ಹೀಗಿರುವ ನಾಯಕರನ್ನು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಅನ್ವಯಿಸಿ ಬೇರೆ ರೀತಿಯಲ್ಲಿ ವರ್ಗೀಕರಿಸಿದರೆ ಮೇಲ್ನೋಟಕ್ಕೆ 3 ವಿಧದ ನಾಯಕರಿದ್ದಾರೆ. ಆದ್ರೆ ಇವತ್ತು 3 ಟೈಪ್ಸ್ ಆಫ್ ಲೀಡರ್ಸ್ ಇದ್ದಾರೆ. ಹೇಗೆ? ಮೊದಲನೇ ಲೀಡರ್ ಹೇಗೆ ಅಂದ್ರೆ ಸಿದ್ಧ ನಿಯಮಗಳನ್ನ ಪಾಲಿಸೋದು, ಏನು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ತೀನಿ ನಾನು ಅನ್ನೋರು ಒಂದು ಲೀಡರು. ಎರಡನೇವ್ರು ಏನಂತಂದ್ರೆ ಏನು ನಿಯಮ ಇದೆ ಅದನ್ನ ಕಾಲಕ್ಕೆ ತಕ್ಕಂತೆ ಬದಲು ಮಾಡ್ತೀನಿ, ನಾನು ಬೇಕಾದಂಗೆ ಬದಲು ಮಾಡ್ಕೊಂತೀನಿ ಅನ್ನೋದು ಎರಡನೇ ಲೀಡರು. ಮೂರನೇ ಲೀಡರ್ ಏನಂದ್ರೆ ಅವರೇ ಟ್ರೆಂಡ್ ನ ಒಂದು ಸೆಟ್ ಮಾಡೋದು, ಅವರೇ ಹೊಸ ಒಂದು ಪ್ಲಾನ್ ನ ತಗೊಂಡ್ ಬಂದು ಟ್ರೆಂಡ್ ಸೆಟ್ ಮಾಡುವಂಥದ್ದು. ಈ 3ರಲ್ಲಿ ಯಾರು ತುಂಬಾ ಗ್ರೇಟ್ ಅಂದ್ರೆ 3ನೇವರು ಅಂತ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಅಂದ್ರೆ ಇರೋದನ್ನೇ ಫಾಲೋ ಮಾಡೋದು ಅಲ್ಲ, ಅವಾಗವಾಗ ಚೇಂಜ್ ಮಾಡೋದಲ್ಲ, ಹೊಸದನ್ನೇ ಸೃಷ್ಟಿ ಮಾಡ್ತೀನಿ ಅನ್ನೋನೆ ನಿಜವಾಗ್ಲೂ ನಾಯಕ ಅಂತ ಹೇಳುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಒಂದು ಸ್ಟೋರಿ ತರ ಹೇಳ್ತೀನಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದ್ರ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಅಂದ್ರೆ ಒಂದು ಲೇಡೀಸ್ ಹಾಸ್ಟೆಲ್ ಇರುತ್ತಂತೆ. ಆ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಎಲ್ಲ ಹೆಣ್ಮಕ್ಳುಗಳು, ಗೊತ್ತಲ್ವಾ ಲೇಡೀಸ್ ಹಾಸ್ಟೆಲ್ ಅಂದ್ರೆ ಹೆಂಗಿರುತ್ತೆ ಅಂತ, ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ. ಎಲ್ಲಾ ಕಡೆ ಅವರು ಗಲೀಜ್ ಮಾಡ್ತಾ ಇರ್ತಾರಂತೆ. ಆಮೇಲೆ ಕನ್ನಡಿಗಳಿಗೆಲ್ಲ ಕಿಸ್ ಮಾಡೋದು, ಆ ಕನ್ನಡಿಯಲ್ಲೆಲ್ಲ ಮಾರ್ಕ್ ಬರೋದು, ಎಲ್ಲ ಕೂದಲು ಬೇಕಲ್ಲಿ ಬಿಚ್ಚಾಕೋದು, ಇದೆಲ್ಲ ತುಂಬಾ ಗಲೀಜಾಗಿ ಇಟ್ಕೊಂಡಿರ್ತಾರಂತೆ. ಅವ್ರ ವಾರ್ಡನ್ ಇಟ್ಕೊಂಡು ತುಂಬಾ ದಿನದಿಂದ ಹೇಳಿ 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 ಬೈದು ಸಾಕಾಗತ್ತಂತೆ. ಓಕೆ, ಸೊ ಅವಾಗ ಅವ್ರು ತುಂಬಾ ಟ್ರೈ ಮಾಡ್ತಾರಂತೆ, ಲೈಕ್ ಹಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬಾರ್ದು, ಬೈತಾರಂತೆ, ಬುದ್ಧಿ ಹೇಳ್ತಾರಂತೆ, ಆಮೇಲೆ ಅಪ್ಪ ಅಮ್ಮಂಗೆ ಹೇಳಿಸ್ತಾರಂತೆ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೆದರ್ಸ್ತಾರಂತೆ. ಎಲ್ಲಾ ತರ ಟ್ರೈ ಮಾಡಿದ್ರು ಕೂಡ ಹುಡುಗಿರು ಗಲೀಜ್ ಮಾಡೋದು ನಿಲ್ಸಲ್ವಂತೆ. ಇವ್ರಿಗೂ ಸಾಕಾಗಿ ಹೋಗ್ಬಿಟ್ಟು ಒಂದಿನ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ಗೆ ಹೇಳ್ತಾರಂತೆ, ಒಂದಿನ ನೀವು ಬಂದು ನೋಡಿ ಹೆಂಗ್ ಗಲೀಜ್ ಆಗಿದೆ, ಅದನ್ನ ತಡ್ಕೊಳಕ್ಕೆ ಆಗಲ್ಲ, ಹಾಗೆ ಹೀಗೆ ಅಂತ.
ಆಗ ಪ್ರಿನ್ಸಿಪಲ್ ಆಯ್ತು ನಡಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ದಿನ ಖುದ್ದಾಗಿ ಪ್ರಿನ್ಸಿಪಲ್ಲು, ಕರೆಕ್ಟಾಗಿ ನೋಡ್ಕೊಳ್ಳಿ, ಖುದ್ದಾಗಿ ಪ್ರಿನ್ಸಿಪಲ್ಲು ಹಾಸ್ಟೆಲಿಗೆ ಬರ್ತಾರಂತೆ. ಬಂದು ಎಲ್ಲಾ ರೂಮ್ಗಳನ್ನ ನೋಡ್ಕೊಂಡು ಬಂದು ಬಾತ್ರೂಮ್ ಎಲ್ಲ ನೋಡ್ಕೊಂಡು ಹೋದಾಗ ತುಂಬಾ ಗಲೀಜಿರುತ್ತಂತೆ. ಎಲ್ಲ ಹೆಣ್ಮಕ್ಳನ್ನ ಒಂದ್ ಕಡೆ ಸೇರಿಸ್ತಾರಂತೆ. ಸೇರಿಸ್ಬಿಟ್ಟು ನಾನು CC ಕ್ಯಾಮ್ರಾ ಇಟ್ಬಿಟ್ಟು, ಇದಕ್ಕೋಸ್ಕರ ಒಂದು ಪೊಲೀಸ್ನ ಇಟ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಯಾರ್ಯಾರು ಇಲ್ಲಿ ಈ ಥರ ಗಲೀಜು ಮಾಡ್ತಿದ್ದಾರೆ ಅವ್ರ ಹತ್ರ ಎಲ್ಲ ಫೈನ್ನ ತಗೊಂಡು ಶಿಕ್ಷೆ ಹಾಕೋಕೆ ನನಗೆ ಸಮಯ ಇಲ್ಲ, ಆದರೆ ನಿಮಗೆ ಒಂದನ್ನ ನಾನು ತೋರಿಸಬಲ್ಲೆ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಕೆಲಸ ಮಾಡೋರನ್ನ ಕರೆದ್ಬಿಟ್ಟು ಕ್ಲೀನ್ ಮಾಡಪ್ಪ ಅಂತ ಹೇಳ್ತಾರಂತೆ. ಆಗ ಇವರಲ್ಲಿ ಕೂತ್ಕೊಂಡು ಇವರೆಲ್ಲ ಕ್ಲೀನ್ ಮಾಡೋದನ್ನ ನೋಡ್ತಾ ಇರ್ತಾರಂತೆ. ಆ ಹುಡುಗ ಪಾಪ ಏನು ಬಟ್ಟೆ ಎತ್ಕೊಳ್ಳೋದು, ಒಂದು ಆಂಟಿ ಮತ್ತೆ ಅವರು ಬಟ್ಟೆ ಎತ್ಕೊಂಡು ಹಿಂಡೋದು, ಮೇಲತ್ತೋದು, ಒರೆಸೋದು, ಕ್ಲೀನ್ ಮಾಡೋದು, ಬಾಚಾಕೋದು ಮಾಡ್ತಾ ಇರ್ತಾರಂತೆ. ಅದೆಲ್ಲ ಮಾಡೋಷ್ಟರಲ್ಲಿ ಸುಮಾರು 1.5 ಗಂಟೆ 2 ಗಂಟೆ ಆಗುತ್ತಂತೆ. ಎಲ್ಲ ಕ್ಲೀನ್ ಮಾಡಿ 2 ಅವರ್ಸ್ ಅವ್ರನ್ನಲ್ಲೇ ನಿಲ್ಸಿರ್ತಾರಂತೆ. ಸುಸ್ತಾಗಿ ಬರ್ತಾರಂತೆ. ಆವಾಗ ಪ್ರಿನ್ಸಿಪಲ್ ತೋರಿಸ್ತಾರಂತೆ, ನೋಡಿ ನೀವು ಮಾಡೋ ಒಂದು ಚಿಕ್ಕ ಗಲೀಜಿಂದ ಒಂದು ಅರ್ಧ ಗಂಟೆ ಮಾಡೋ ಕೆಲಸ ಅವರಿಗೆ 2 ಅವರ್ ಆಗಿದೆ. ಅವರಿಬ್ರು ಎಷ್ಟು ಶ್ರಮ ಹಾಕಿದ್ರು, ಎಷ್ಟು ಸುಸ್ತಾದ್ರು. ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಮನೆಯವರು ಇಷ್ಟು ಟಯರ್ಡ್ ಆದರೆ ನಿಮ್ಗೆ ಹೇಗಿರುತ್ತೆ, ನೀವು ಆ ಕೆಲಸ ಮಾಡಿದ್ರೆ ಹೇಗಿರುತ್ತೆ. ನೀವೆಲ್ಲರೂ ಇವತ್ತಿಂದ ಆ ಗಲೀಜನ್ನ ಅದದೇ ಜಾಗಕ್ಕೆ ಹಾಕೋದ್ರ ಮೂಲಕ ಕನ್ನಡಿ ಮೇಲೆ ಗಲೀಜು ಮಾಡೋದು, ಬಟ್ಟೆ ತೆಗ್ದಿಡೋದು, ಲಿಪ್ಸ್ಟಿಕ್ನ ಮೆತ್ತೋದು ಇದ್ಯಾವುದೂ ಮಾಡಿಲ್ಲ ಅಂದರೆ ಇಷ್ಟು ಶ್ರಮ ಅವ್ರಿಗೆ ಇರೋದಿಲ್ಲ. ಒಬ್ರಿಗೆ ನಮ್ಮಿಂದ ನೋವಾಗ್ತಾ ಇದೆ, ಇಷ್ಟು ಮಾತ್ರ ನಾನು ಹೇಳ್ಬಹುದು, ಮಿಕ್ಕಿದ್ ನಿಮಗೆ ಬಿಟ್ಟಿದ್ದು ಅಂದ್ರಂತೆ. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಬಂದು, ನಂಗೂ ಸಾಕಾಗೋಗ್ಬಿಟ್ಟಿದೆ ಸ್ವಾಮಿ, ಹಿಂಗಾಗಿದೆ ಅಂತೆಲ್ಲ ಹೇಳಿ ಬೇಜಾರು ಮಾಡ್ಕೊಂಡ್ರಂತೆ. ಆಗ ಹುಡುಗಿರ್ಗೊಂಥರ ನೋವಾಯ್ತಂತೆ. ಹೌದಲ್ವಾ, ನಾವು ಮಾಡೋ ತಪ್ಪಿಗೆ ಬೇರೆ ಯಾರೋ ಇಷ್ಟು ಫೇಸ್ ಮಾಡ್ತಿದ್ದಾರೆ ಅಂತ. ಅವತ್ತಿಂದ ಎಲ್ಲರೂ ಕೂಡ ಇನ್ನು ಮುಂದೆ ನಾವು ಗಲೀಜು ಮಾಡಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದ್ರಂತೆ. ನೋಡಿ, ಬುದ್ಧಿ ಹೇಳಿ ಅವ್ರಿಗೆದರ್ಸಿ ಇವ್ರಿಗೆದರ್ಸಿ ಆಯಿತು, ಆದರೆ ಪ್ರಿನ್ಸಿಪಲ್ ಏನು ಮಾಡಿದ್ರು, ಅವ್ರು ಬಂದು ವಾರ್ನಿಂಗ್ ಕೊಟ್ಟಿಲ್ಲ, ಬೈಲಿಲ್ಲ, ಆದರೆ ಅವರು ಪರಿಣಾಮವನ್ನು ತೋರಿಸ್ಕೊಟ್ರು. ಏನಾಗ್ತಾ ಇದೆ ನಿಮ್ಮಿಂದ, ಬೇರೆ ಏನಾಗ್ತಾ ಇದೆ ಅಂತ ಹೇಳಲಿಲ್ಲ, ಎದುರಿಸ್ಲಿಲ್ಲ, ತೋರಿಸ್ಕೊಟ್ರು, ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರು. ಅಂದರೆ ನಾವೊಬ್ಬ ನಾಯಕ, ಟ್ರೆಂಡ್ ಸೆಟ್ಟರ್ ಅಂತ ಅಂದರೆ ನಾವೊಬ್ರು ನಾಯಕ ಆಗಬೇಕು ಅಂದರೆ ನಾವು ಅದಕ್ಕೂ ರೆಡಿ ಇರಬೇಕು. ಹೆದರ್ಸ್ಕೊಳ್ಳೋದು, ಕಂಟ್ರೋಲ್ ಇಟ್ಕೊಳ್ಳೋದಕ್ಕಿಂತ ಅವರಿಗೆ ನಾವು ತೋರಿಸ್ಬೇಕಾಗತ್ತೆ ಕೆಲವೊಂದನ್ನ. ಯಾವ ಥರ ನಾವು ಏನು ಸಮಸ್ಯೆಯಿಂದ ಇರ್ತೀವಿ, ಅದರಿಂದ ಹೆಂಗೆ ಹೊರಗೆ ಬರೋದು ಅಂದಾಗ ಖುದ್ದಾಗಿ ನಾವೇ ಹೋಗೋ ಅಂಥ ಸಮಯ ಬರುತ್ತೆ. ಇದೇ ಥರ ನಾವು ನಮ್ಮ ಮಕ್ಕಳುಗಳಿಗೆ, ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಇನಿಷಿಯಲಿ ನನಗೂ ಈಗ ಕೆಲವೊಂದು ವಿಚಾರದಲ್ಲಿ ನನಗೂ ನಮ್ಮ ಅತ್ತೆಗೂ ಕಾನ್ಫ್ಲಿಕ್ಟ್ ಇತ್ತಾಯ್ತಾ. ಯಾವುದು ಅಂತ ಅಂದಾಗ ಒಂದಿನ ಏನಾಯಿತು, ಕಾರಲ್ಲಿ ಹೋಗಬೇಕಾದ್ರೆ ನಾನು, ನಮ್ಮ ಭಾವ ಮತ್ತು ನಮ್ಮ ಅತ್ತೆ ಹೋಗ್ತಾ ಇದ್ವಿ. ನಾನು ಈಗ ಲೋಟ ಎಲ್ಲ ನಿಧಾನಕ್ಕೆ ಇಡ್ತಾ ಇದ್ದೆ, ನಿಧಾನಕ್ಕೆ ಓಡಾಡ್ತಾ ಇದ್ದೆ. ಅವ್ರು ಹಂಗೆ ಯಾಕೆ ಅಷ್ಟು ಸ್ಲೋಗಿ ಓಡಾಡ್ತೀಯಾ, ಏನು ಭೂಮಿ ಅದಾಗ್ಬಿಡತ್ತಾ, ಇದೆಲ್ಲ ಹೇಳ್ತಾ ಇದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ. ಸೊ ನಾನು ಹೆಂಗೆ ಅರ್ಥ ಮಾಡಿಸ್ಲಿ ಇವ್ರಿಗೆ, ಹೇಳ್ದೆ ನಾನು ಹಿಂಗೆ ನಡೆದಿರೋದು, ನಾನು ಮುಂಚೆಯಿಂದ ಹಿಂಗೆ ಬಂದಿರೋದು, ನಾನು ಹಿಂಗೆ ಬೆಳೆದಿರೋದು ಎಲ್ಲ ಹೇಳ್ದೆ. ಬಟ್ ಅರ್ಥ ಆಗ್ತಿರ್ಲಿಲ್ಲ ಅವ್ರಿಗೆ. ಒಂದಿನ ನಾನು ಏನು ಮಾಡಿದೆ, ಅವ್ರಿಗೆ ಅವ್ರ ಲೈಫ್ನ ಅವ್ರಿಗೆ ತೋರಿಸ್ದೆ ಆಯ್ತಾ. ಅಂದರೆ ನೀವು ನಿಮ್ಮ ಮನೆಯಿಂದ ಫಸ್ಟ್ ಗಂಡನ ಮನೆಗೆ ಬಂದಾಗ ಹೇಗಿದ್ರಿ ಅಂತ, ಇದು ಯಾವ ಟಾಪಿಕ್ಕು ಇಲ್ಲ, ಬೇರೆ ದಿನ ಟಾಪಿಕ್ ತಗೊಂಡೆ. ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮ ಮನೇಲಿ ನಾನು ಚೆನ್ನಾಗಿ ಊಟ ಮಾಡ್ತಾ ಇದ್ದೆ, ತುಪ್ಪ ಎಲ್ಲ ಚೆನ್ನಾಗಿ ತಿಂತಿದ್ದೆ. ಇವ್ರ ಮನೆಗೆ ಬಂದ್ಮೇಲೆ ನನಗೆ ದೊಡ್ಡ ಸೊಸೆ ಬೇರೆ, ನಂಗೆ ಭಯ ಇರ್ತಿತ್ತು. ನಾನು ಎಲ್ಲರದು ಊಟ ಆದ್ಮೇಲೆ ಊಟ ತಿಂತಾ ಇದ್ದೆ, ಒಂದೊಂದ್ಸಲ ಊಟ ಉಳಿತಾ ಇರಲಿಲ್ಲ ನನಗೆ. ಆಮೇಲೆ ನಾನು ನಮ್ಮ ಮನೇಲಿ ಫುಲ್ಲು ಗಟ್ಟಿಯಾಗಿ ಓಡಾಡ್ತಾ ಇದ್ದೆ. ಇಲ್ಲಿ ನನಗೆ ಮಾವ ಇದ್ದಾರೆ ಅಂತಂದ್ರೆ, ಅತ್ತೆ ಇದ್ದಾರೆ ಅಂದರೆ ನಮ್ಮ ಭಯದಿಂದ ಹೆಜ್ಜೆ ಇಡ್ತಾ ಇದ್ದೆ. ಇದೆಲ್ಲ ಹೇಳಿದ್ರು. ಅವಾಗ ನಾನು ಹೇಳಿದೆ, ನೋಡಿ ಹಳ್ಳಿಯಲ್ಲೇ ಬೆಳೆದು ಅಷ್ಟೆಲ್ಲ ಗೊತ್ತಿದ್ರು ನಿಮಗೆ ಎಷ್ಟು ಭಯ ಆಗಿ ನೀವು ಫೀಲ್ ಮಾಡ್ಕೊಂಡ್ರಿ ಅಲ್ವಾ, ನನಗೆ ಎಷ್ಟು ನೋವಾಗ್ತಾ ಇತ್ತು. ಹೇಳಿದ್ರು ಏನೇನೆಲ್ಲ ಬೇಜಾರಾಗ್ತಾ ಇತ್ತು ಅನ್ನೋದೆಲ್ಲ ಹೇಳಿದ್ರು. ಅವಾಗ ನಾನು ಅದನ್ನೇ ಹೇಳಿದೆ, ನೋಡಿ ನಿಮ್ಗೆ ಹೆಂಗೆ ಬೇಜಾರಾಯಿತು ನಿಮ್ಮ ಅತ್ತೆ ಬಗ್ಗೆ, ನಿಮ್ಮ ಮಾವನ ಬಗ್ಗೆ ಎಲ್ಲ, ಆ ಥರ ಬೇಜಾರು ನನಗೆ ನಿಮ್ಮ ಮೇಲೆ ಆಗ್ಬೇಕಾ, ನೀವೇ ಯೋಚನೆ ಮಾಡಿ ಅಂತ. ಅದೆಲ್ಲ ತೋರಿಸ್ಕೊಟ್ಮೇಲೆ ನಮ್ಮ ಅತ್ತೆಗೆ ಅರ್ಥ ಆಯಿತು ಹೇಗೆ ಅಂತ. ಸೊ ಹಾಗಾಗಿ ನಾವು ಏನೇನೋ ಹೇಳೋದಕ್ಕಿಂತ ಅವರಿಗೆ ಪರಿಣಾಮಗಳನ್ನು ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಇದು ನಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಏನಿದೆ ಅದನ್ನೇ ಮಾಡೋದು ಒಂದು, ಅಥವಾ ಏನಿದೆ ಅವಾಗವಾಗ ಚೇಂಜ್ ಮಾಡೋದು 2, ಅಥವಾ ನಾವೇ ಹೊಸದನ್ನ ಸೃಷ್ಟಿ ಮಾಡೋದು 3ನೇದು. ಸೊ ಆ ಟ್ರೆಂಡ್ ಸೆಟ್ಟರ್ ಏನಿದೆ ಅದು ನಾವಾಗಬೇಕು ಅನ್ನೋದು. ಇದೇ ಥರ ನಾನು ಮನೇಲಿ ಮಗು ಆಗಿರ್ಬೋದು ಅಥವಾ ನನ್ನ ಅಮ್ಮಂಗಾಗಿರ್ಬೋದು ಏನಾದರೂ ಅರ್ಥ ಮಾಡಿಸ್ಬೇಕು ಅಂದಾಗ
ಆ ಪಿಕ್ಚರ್ನ ತೋರಿಸ್ತೀನಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ. ಅವಾಗ ಲೈಕ್ ಓಕೆ, ಹಿಂಗಂದ್ರೆ ಹಿಂಗಂದ್ರೆ ಹಿಂಗ ಅಂತ ಅಟ್ಲೀಸ್ಟ್ ಅರ್ಥ ಆಗುತ್ತೆ. ಹೇಳಿ 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 ಅರ್ಥ ಆಗದಿರೋರ್ಗೆ ಒನ್ ಟೈಮ್ ನೋಡಿದ್ರೆ ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಲೈಫಲ್ಲಿ ಬೇರೆ ಯಾರಿಗಾದ್ರೂ ಏನಾದರೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ, ಅಥವಾ ಯಾವ್ದಾದ್ರು ಸಮಸ್ಯೆ ವಿರುದ್ಧ ನೀವು ಹೋರಾಟ ಮಾಡಬೇಕು ಅಂತ ಇದ್ರೆ, ನೀವು ಆ ಸಮಸ್ಯೆನ ಹೇಗೆ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಒಂದು ಟ್ರೆಂಡ್ ಸೆಟ್ ಮಾಡ್ಕೊಳ್ಳಿ, ಒಂದು ಹೊಸ ನೀವೇ ಸೃಷ್ಟಿ ಮಾಡ್ಕೊಳ್ಳಿ. ಸೊ ಐಡಿಯಾಸ್ ಹುಡುಕಿ, ಅವಾಗ ನಿಮ್ಗೆ ಐಡಿಯಾಸ್ ಸಿಗುತ್ತೆ. ಸೊ ಏನ್ ಕಲ್ತ್ರಿ ಇವತ್ತು ನಿಮ್ಮ ಲೈಫಲ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.